ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನಾನು ಯೂಟ್ಯೂಬ್ನಲ್ಲಿ ಮೊದಲ ಒಂದು ಬ್ಲಾಗನ್ನು ಮಾಡ್ತಾ ಇದ್ದೀನಿ. ಈ ಹಿಂದ್ಗಡೆ ಕಾಣಿಸ್ತಾ ಇದೆಯಲ್ಲ, ಇದೇ ಒಂದು ದೇವಸ್ಥಾನ, ನಮ್ಮ ಊರಿನ ಹಳೆಯ ಆದಂಥ ದೇವಸ್ಥಾನ. ಮತ್ತೇನಪ್ಪ ಅಂದ್ರೆ ಋಷಿಗಳು ತಪವನ್ನು ಮಾಡಿರುವಂಥ ದೇವಸ್ಥಾನ. ಬನ್ನಿ ಈ ದೇವಸ್ಥಾನ ಬಗ್ಗೆ ನಿಮಗೆ ಎಕ್ಸ್ಪ್ಲೋರ್ ಮಾಡ್ತೀನಿ. ಇಲ್ಲಿ ಹಿಂದ್ಗಡೆ ಕಾಣ್ತಾ ಇದೆಯಲ್ಲ, ಇದೇ ಒಂದು ಆ ದೇವಸ್ಥಾನ, ಹಳೆಯ ಕಾಲದ್ದು. ಇದು ಹಳೆಯ ಕಾಲದ ಯಾಕಪ್ಪ ಅಂದ್ರೆ ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ತಪ ಮಾಡಲು ಕುಳಿತಂಥ ಜಾಗಗಳು. ಅವರು ಯಾವಾಗಲೂ ಎಲ್ಲ ಗುಡಿಯನ್ನು ನೋಡಿದರೆ ಎಲ್ಲ ಒಟ್ಟು ಒಳಗಿರ್ತಾವೆ, ಭೂಮಿಯ ತೆಳಗೆ. ಅದಕ್ಕಾಗಿ ಈ ಒಂದು ಜಾಗವನ್ನು ಋಷಿಮುನಿಗಳು ತಪಸ್ಸು ಮಾಡುವಂಥ ಸ್ಥಳಗಳಾಗಿದೆ. ಈ ಒಂದು ದೇವಸ್ಥಾನಕ್ಕೆ ಸುಮಾರು ಸ್ವಾಮೀಜಿಗಳು ಬಂದು ಇಲ್ಲಿ ತಪವನ್ನು ಮಾಡಿದ್ದಾರೆ. ಮತ್ತು ಈ ದೇವಸ್ಥಾನದ ಹೆಸರು ಏನಪ್ಪ ಅಂದ್ರೆ ಅಯ್ಯಂಗಾರ್ ದೇವಸ್ಥಾನ. ಮುಂಚೆ ಈ ಒಂದು ದೇವಸ್ಥಾನದಲ್ಲಿ ಲಿಂಗವಿತ್ತು. ಇವಾಗ ಆ ಒಂದು ಲಿಂಗವಿಲ್ಲ, ಯಾಕಂದರೆ ಸಂಪೂರ್ಣವಾಗಿ ಮುಚ್ಚೋಗಿದೆ. ನಾನು ಒಳಗಡೆ ಹೋಗಿಲ್ಲ, ಯಾಕಂದರೆ ಭಾಳಷ್ಟು ಜನ ಒಳಗಡೆ ಹೋಗೋಕ್ಕೆ ಹೆದರ್ತಾರೆ. ನಾನು ಇವಾಗ ಈ ಒಂದು ಅಯ್ಯಂಗಾರ್ ದೇವಸ್ಥಾನ ಎಕ್ಸ್ಪ್ಲೋರ್ ಮಾಡ್ತೀನಿ. ಒಳಗೆ ಶಿವಲಿಂಗ ಇದೆಯಲ್ಲ ಅಂದನಲ್ಲ, ಆ ಒಂದು ಶಿವಲಿಂಗಕ್ಕೆ ನಿರಂಜಯ ಎಂಬ ಹೆಸರಿದೆ. ಮುಂಚೆ ಎಲ್ಲ ಚೆನ್ನಾಗಿತ್ತು ದೇವಸ್ಥಾನ, ಇವಾಗ ಬಿದ್ದು ಸ್ವಲ್ಪ ಮಾತ್ರ ಉಳಿದಿದೆ. ಅದು ಒಂದು ದೇವಸ್ಥಾನ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡ್ತೀನಿ, ಬನ್ನಿ. ಹಲೋ, ಹಾಯ್ ಫ್ರೆಂಡ್ಸ್, ಇದು ನೋಡಿ ದೇವಸ್ಥಾನದ ಸುತ್ತಮುತ್ತಲಿನ ಒಂದು ಪ್ರದೇಶ, ಕೋಟೆ. ಸುಮ್ಮನೆ ಜಸ್ಟ್ ಕಟ್ಟಿದ್ದಾರೆ. ಇದು ಏನಪ್ಪ ಅಂದ್ರೆ ದೇವಸ್ಥಾನದ ಎಂಟ್ರೆನ್ಸ್. ಅಂದರೆ ಜನರು ಇಲ್ಲಿಂದ ಈ ಒಂದು ದೇವಸ್ಥಾನಕ್ಕೆ ಬರ್ತಾಯಿದ್ರು. ನೋಡಿ, ಇಲ್ಲಿಂದ ಸ್ವಲ್ಪ ದೂರ ಹೋದರೆ ಅಲ್ಲಿ ನಿಮಗೆ ರಸ್ತೆ ಕಾಣಿಸುತ್ತೆ. ನೋಡಿ ಯಾವ ಥರ ಇದೆ ಅಂತ. ನೋಡಿ ದೇವಸ್ಥಾನ ಮೇಲ್ಗಡೆ ಅದು. ಇವಾಗ ನಾವು ಈ ಒಂದು ದೇವಸ್ಥಾನದ ಸಮೀಪ ಹೋಗ್ತೀನಿ. ನೋಡಿ, ಇದು ದೇವಸ್ಥಾನದ ಒಂದು ಬಾಗಿಲು. ಹಳೆಯ ಕಾಲದ ಬಾಗಿಲಿರುವುದರಿಂದ ಒಳಗಡೆ ತುಂಬ ಕತ್ತಲಿದೆ. ಇದರೊಳಗೆ ಋಷಿಗಳು ತಪವನ್ನು ಮಾಡ್ತಾಯಿದ್ರು. ಯಾವ ರೀತಿಯಾಗಿದೆ ಅಂತ ನೋಡಿ, ಈ ಕಡೆ ಈ ಸೈಡ್ ಒಂದಿದೆ. ಒಳಗಡೆ ಏನೂ ಇಲ್ಲ, ಎಲ್ಲ ಒಟ್ಟು ಬಿದ್ದೋಗಿದೆ. ನೋಡಿ, ಎರಡು ಬದಿ ಒಂದೊಂದಿದೆ ಪಕ್ಕದಲ್ಲಿ. ನೋಡಿ, ಇಲ್ಲೊಂದು ಅಂದರೆ ಋಷಿಗಳು ತಮ್ಮ ತಪವನ್ನು ಈ ಒಂದು ಸ್ಥಳದಲ್ಲಿ ಮಾಡ್ತಾ ಇದ್ರು. ಮೇಲ್ಗಡೆಯ ಒಂದು ಪಾರ್ಟ್ ನೋಡಿ, ದಪ್ಪ ದಪ್ಪ ಕಲ್ಲುಗಳಿಂದ ಮಾಡಿದ್ದಾರೆ. ಎಲ್ಲ ಮರ ಬೆಳೆಯುತ್ತೆ, ಯಾರು ಇಲ್ಲಿ ಪೂಜೆ ಮಾಡಲ್ಲ. ನೋಡಿ, ಇಲ್ಲಿ ಒಂದು ಗುಡಿಯ ಮೇಲ್ಗಡೆನೇ ಮರ ಬೆಳೆದಿದೆ. ಮೇಲ್ಗಡೆ ಇಲ್ಲಿಂದ ಕೆಳಗೆ ಎಂಟ್ರೆನ್ಸ್ ಬಾಗಿಲು. ನೋಡಿ ಯಾವ ರೀತಿ ಆಗಿದೆ ಅಂತ. ನಾವು ಇವಾಗ ಒಳಗಡೆ ಹೋಗೋಣ. ಇದು ಮೇಲ್ಗಡೆ ಇದು. ಪಕ್ಕದಲ್ಲಿ ಇಲ್ಲಿ 2 ಸ್ಟೆಪ್ಗಳಿವೆ. ನಾವು ಇವಾಗ ಒಳಗಡೆ ಹೋಗ್ತೀವಿ. ಎಲ್ಲ ಗಲೀಜು ಮಾಡಿದ್ದಾರೆ ನೋಡಿ. ಈ ಕಡೆ ಏನೋ ಒಂದು ಗಿಡಕ್ಕಿದೆ. ದೇವಸ್ಥಾನದ ಒಂದು ಬಾಗಿಲು ಸಂಪೂರ್ಣವಾಗಿ
ಬಿದ್ದದೆ ಮೇಲ್ಗಡೆ ನೋಡಿ ನೋಡಿರೋ ಒಂದು ಗುಹೆ. ನೋಡ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿದೆ ಅಂತ. ಇಲ್ಲಿಂದ ನಾವು ಮತ್ತೆ ಸ್ವಲ್ಪ ಕೆಳಗಡೆ ಹೋಗ್ತೀವಿ. ಇಲ್ಲಿ ಕೆಳಗಡೆ ಸ್ಟೆಪ್ಗಳಿವೆ. ನೋಡಿ ಯಾವ ರೀತಿಯಾಗಿದೆ. ಎಲ್ಲ ಸಂಪೂರ್ಣ ಒಂದು ದೇವಸ್ಥಾನ ಬಿದ್ದೋಗಿದೆ. ಬಾವಲಿಗಳಿವೆ ಒಳಗಡೆ. ನೋಡಿ ಯಾವ ರೀತಿಯಾಗಿದೆ ಅಂತ. ಗುರು ಬಾವಲಿಗಳು ತುಂಬಾ ಇದೆಯಪ್ಪ ಇಲ್ಲಿ ನೋಡಿ. ಕೆಳಗಡೆ ಎಲ್ಲ ಗಲೀಜು ಮಾಡಿದ್ದಾರೆ. ಫುಲ್ಲು ಸ್ಮೂತ್ ಇದೆ. ಇಲ್ಲಿ ಇದರೊಳಗಡೆ ಏನಿದೆ ಅಂತ ಏನೂ ಇಲ್ಲ. ಇಲ್ಲಿ ಜಸ್ಟ್ ಒಂದೆರಡು ದೀಪ ಹಚ್ಚುವಂಥ ಪಾಟ್ಗಳು ನೋಡಿದೆ ಯಾವ ರೀತಿಯಾಗಿದೆ ಅಂತ ಬಂದಂಥ ಎಂಟ್ರೆನ್ಸ್. ಈ ಕಡೆ ಸಹ ಪೂಜೆ ಮಾಡುವಂಥ ಒಂದು ಸಾಮಗ್ರಿಗಳಲ್ಲಿ ಇಡುವಂಥ ದೀಪ ಹಚ್ಚೋಗಿದೆ. ಈ ಒಂದು ಪಾಟ್ ಇದೆಯಲ್ಲ, ಇಲ್ಲೇ ಶಿವಲಿಂಗವಿತ್ತು ಅಂತಾರೆ. ಆದರೆ ಇವಾಗಿಲ್ಲ, ಎಲ್ಲೋಗಿದೆ ಅಂತ ಗೊತ್ತಿಲ್ಲ. ನೋಡಿ ಯಾವ ರೀತಿಯಾಗಿದೆ ಅಂತ. ಇಲ್ಲಿ ನೋಡಿ ಬಾವಲಿಗಳು ಎಷ್ಟು ಅನ್ಕೊಂಡಿವೆ ಕಾಣಿಸ್ತಿಲ್ಲ. ನೋಡಿ ಹಾರಾಡ್ತವೆ. ನೋಡಿ ಕೆಳಗಡೆ ಯಾವ ರೀತಿ. ಇಲ್ಲಿ ಲಿಂಗ ಅಂತೂ ಇಲ್ಲ. ಇವಾಗ ನಾನು ಮತ್ತೆ ಹೊರಗಡೆ ಹೋಗ್ತೀನಿ. ಇಲ್ಲಿ ನೋಡಿ ನಾ ಹತ್ತಿಕೊಂಡು ಬಂದಂಥ ಸ್ಟೆಪ್ಗಳು. ಒಂದು, ಎರಡು, ಮೂರು ಎಲ್ಲ ಗಲೀಜು ಮಾಡಿದ್ದಾರೆ ಅಂತ ಹೇಳಿ ಚಿಕ್ಕದಾದ. ಇಲ್ಲಿಂದ ಮತ್ತೆ ನಾವು ಹೊರಗಡೆ ಹೋಗೋಣ. ಜಸ್ಟ್ ಯಾವ ರೀತಿ ನಾವು ಹೊರಗಡೆ ಬಂದೆವು. ಇವಾಗ ನಾವು ಈ ಒಂದು ದೇವಸ್ಥಾನದ ಮೇಲ್ಗಡೆ ಹೋಗ್ತೀವಿ. ಸಂಪೂರ್ಣ ದೇವಸ್ಥಾನ ಬಿದ್ದೋಗಿದೆ. ಅದನ್ನು ನಿಮಗೆ ನಂತರ ಹೇಳ್ತೀನಿ ನಾನು. ಇವೆಲ್ಲ ದೇವಸ್ಥಾನದ ಕಲ್ಲುಗಳು. ಇಲ್ಲಿಂದ ಮೇಲೆ ಹತ್ಕೊಂಡು ಹೋಗ್ತೀನಿ. ಇಲ್ಲಿ ಕಾಣ್ತಾ ಇದೆಯಲ್ಲ ಮೇಲ್ಗಡೆ ಪಾರ್ಟ್, ಮೇಲ್ಗಡೆ ಇಲ್ಲಿ ಏನು ಕಾಣ್ತಾ ಇಲ್ಲ. ಇದು ಎಲ್ಲ ಒಟ್ಟು ಗುಡಿ ಜಾಗ ನೋಡಿ. ಅಲ್ಲಿ ನನ್ನ ಬೈಕ್ ನಿಂತಿದೆ.
ಇಲ್ಲೊಂದು ಏನೋ ಇದೆ, ಹಳೆಯ ಕಾಲದ ಒಂದು ಶಿಲೆ. ಇಲ್ಲಿ ಪಾದಗಳಿವೆ ಮತ್ತು ಒಂದು ತ್ರಿಶೂಲ ಅದು ಲಿಂಗ ಆಕಾರದಾಗಿದೆ. ಮ್ಯಾಗೆ ಬಹುಶಃ ಅದ್ರ ಮ್ಯಾಗೆ ಇದಿರುತ್ತಲ್ಲ, ತಲೆ ಇರುತ್ತಲ್ಲ, ಅದು ಒಂದು ಇರ್ಬೋದು. ಇವಾಗಿಲ್ಲ, ನೋಡಿ ಕಾಣ್ತಾ ಇಲ್ಲ. ಚಿಕ್ಕ ಚಿಕ್ಕದಾದಂಥ ಒಂದು ಪಾರ್ಟ್ ಲಿಂಗಗಳು ನಾವು ಇದ್ರ ಕೆಳಗಡೆ ಇದ್ದವು. ಲಿಂಗದ ಆಕಾರದಲ್ಲಿರುವಂಥ ಒಂದು ಗೋಪುರ ನೋಡಿ, ಸಂಪೂರ್ಣ ಬಿದ್ದವು. ಮೊದಲು ಈ ಒಂದು ದೇವಸ್ಥಾನ ಮೇಲ್ಗಡೆ ಮಂಟಪ ಇತ್ತು. ಒಬ್ಬ ಋಷಿಮುನಿಗಳು ಬಂದಿದ್ದರು ಈ ಸ್ಥಳದಲ್ಲಿ. ಬಂದಾಗ ಅವರು ನಿಧಿಯ ಒಂದು ಹುಡುಕಾಟದಿಂದ ಈ ಒಂದು ಸಂಪೂರ್ಣವಾದ ದೇವಾಲಯವನ್ನು ಧ್ವಂಸ ಮಾಡಿದ್ದಾರೆ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೇ ಒಂದು ಮಂಟಪದ ಮೇಲ್ಗಡೆ ಇದ್ದಂಥ ಗೋಪುರ. ಅಂದರೆ ಇದು ಚಾವಣಿ ನೋಡಿ, ಕಲ್ಲುಗಳೆಲ್ಲ ಈ ಕಡೆ ಬಿದ್ದಾವೆ. ಮತ್ತು ಅಲ್ಲಿ ನನ್ನ ಬೈಕು